ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ರಾಜ್ಯದಲ್ಲಿ ಇವತ್ತು ತೀವ್ರ ಬರಗಾಲ ಎದುರಾಗಿರುವಂತದ್ದು. ಮಳೆ ಇಲ್ಲದೆ ರೈತರು ಬಿತ್ತನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಕೆಲವು ಬೆಳೆಗಳು ಮಳೆ ಇಲ್ಲದೆ ಒಣಗಿರುವಂತದ್ದು. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇದರ ನಡುವೆ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು ಬರಗಾಲ ಸಂಬಂಧಪಟ್ಟಂತೆ? ಸಚಿವರೆಲ್ಲರೂ ಕೂಡ ಬರಗಾಲ ಪೀಡಿತ ಪ್ರದೇಶಗಳಿಗೆ ಹೋಗ್ತಾ ಇದಾರ? ಸರ್ಕಾರದ ಜವಾಬ್ದಾರಿ ಏನು? ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ರೈತ ಮುಖಂಡರಾದಂತ ಗಂಗಾಧರ್ ನಮ್ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಬರಗಾಲ ಇರುವಂತದ್ದು, ರೈತರು ತೀವ್ರ ಮಳೆಗಾಲ ಅಂದ್ರೆ ತೀವ್ರ ಅನಾವೃಷ್ಟಿ ಅತಿವೃಷ್ಟಿ ಎರಡನ್ನೂ ಕೂಡ ಬಂದ್ರು ಕೂಡ ರೈತರಿಗೆ ಬಹಳ ಸಂಕಷ್ಟ ಉಂಟಾಗುವಂತದ್ದು. ರೈತರು ಒಂದು ರೀತಿಯಲ್ಲಿ ಏನೇ ಆದ್ರೂ ಕೂಡ ರೈತರು ಪ್ರತಿದಿನ ಸಂಕಷ್ಟದಲ್ಲಿ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗ ಎಲ್ಲಾ ಕಡೆ ಮಳೆ ಇಲ್ಲ, ತೀವ್ರ ಬರಗಾಲ ಸೃಷ್ಟಿಯಾಗಿರುವಂತದ್ದು. ಏನ್ ಅನ್ಸುತ್ತೆ ಸರ್? ಈಗ ಕಳೆದ ವರ್ಷ ಒಳ್ಳೆ ಮಳೆ ಬಂದು ಜನರು ಆಶಾದಾಯಕವಾಗಿದ್ರು. ಈ ವರ್ಷ ಮುಂಗಾರು ಯಥಾಸ್ಥಿತಿ ಪ್ರಾರಂಭ ಆಯಿತು ಮಲೆನಾಡು ಭಾಗದಿಂದ. ಆದ್ರೆ ಮಲೆನಾಡು ಸೂಚನೆ ಕೊಡ್ತಿದ್ದ ಹಾಗೇನೆ ನಮ್ಮ ಬಯಲುಸೀಮೆಯ ಮುಂಗಾರಿ ಎಳ್ಳು, ಹೆಸರು, ಉದ್ದು, ಕಡಲೆಕಾಯಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೊಂಜಾಳ ಅಂತಾರೆ ಮುಸ್ಕಿನ ಜೋಳಕ್ಕೆ, ಈ ಎಲ್ಲ ಬೆಳೆಗಳನ್ನ ರೈತರು ಬಿತ್ತನೆ ಮಾಡ್ಲಿಕ್ಕೆ ಸಜ್ಜಾಗಿದ್ರು ಭೂಮಿಯನ್ನ ಬೇಸಾಯ ಮಾಡಿಕೊಂಡು. ಈಗ ಒಳ್ಳೆ ಹದ ಬಂತು ಅಂತ ಹೇಳಿ ಎಲ್ಲ ಮಾರುಕಟ್ಟೆಯಿಂದ ತಂದಿದ್ದ ಬೀಜ ಗೊಬ್ಬರ ಎಲ್ಲ ಸೇರಿ ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿ ಬೀಜ ಮಣ್ಣಲ್ಲಿ ಸೇರಿದೆ. ಬಂಡವಾಳ ರೈತಂದು ಹೊಲದಲ್ಲಿ ಎಲ್ಲ ಹೂಡಿಕೆ ಆಗೋಯ್ತು. ಇನ್ನೇನು ಮಳೆ ಬರುತ್ತೆ, ಮೊಳಕೆ ಬರುತ್ತೆ ಬೆಳೆ ಅಂತ ರೈತರು ಕಾಯ್ತಾ ಇದ್ದಾಗೇನೆ ಲೀನೋ ಪರಿಣಾಮ ಅಂದ್ಬಿಟ್ಟು ಇಲ್ಲ ಪೂರ್ತಿ ನಮ್ಮ ನೈಋತ್ಯ ಮಾರುತಗಳು ಕೈ ಕೊಟ್ಟಿದ್ದಾವೆ. ಆ ಪೂರ್ತಿ ಬೆಳೆ ಈಗ ಒಣಗಿ ಹೋಗಿದೆ. ಬಿತ್ತನೆ ಮಾಡಿದ್ದೆಲ್ಲ ಬಂಡವಾಳ ರೈತರ ಕೈಯಿಂದ ಇಡೀ ರಾಜ್ಯದಲ್ಲಿ ನಾಶ ಆಗಿದೆ. ಒಂದ್ ಕಡೆ ಆ ಕಡೆ ಅಂತಲ್ಲ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು. ನೆನ್ನೆ ನಾನು ಆನೇಕಲ್ ತಾಲೂಕನ್ನ ಬಿಡದಿಗೆ ಬಂದಿದ್ದೆ. ಅಲ್ಲೂ ಕೂಡ ಎಲ್ಲ ಇದೇ ಸ್ಥಿತಿ ಆಗಿದೆ. ಇದೇನ್ ತೋರಿಸುತ್ತೆ ಅಂದ್ರೆ ಇಡೀ ರಾಜ್ಯ ಈ ಸಾರಿ ಮುಂಗಾರು ಕೈ ಕೊಟ್ಟಿದೆ. ಮುಂಗಾರಿನ ಬೆಳೆ ರೈತನಿಗೆ ಬರಲ್ಲ ಅಂತ ಗಾಥೆ ಆಗೋಯ್ತು. ಬರಗಾಲ ಅಂತ ಮಾಡ್ಲಿಕ್ಕೆ ಇವ್ರಿಗೆ ಇನ್ನೂ ಪ್ಯಾರಾಮೀಟರ್ಗಳ ಪ್ರಕಾರ ಬರಗಾಲ ಅಂತ ಘೋಷಣೆ ಮಾಡ್ಬೇಕಾದ್ರೆ ಟ್ರಯಲ್ಗಳಾಗಬೇಕು ಅಂತಾರೆ. ಆ ನಿಯಮಾವಳಿಗಳನ್ನ ಪಾಲಿಸೋಷ್ಟೊತ್ತಿಗೆ ರೈತ ಸಂಪೂರ್ಣ ನಷ್ಟಕ್ಕೊಳಗಾಗಿರ್ತಾರೆ. ರಾಜ್ಯ ಸರ್ಕಾರ ಕೂಡಲೇ ಅವರ ಟೀಮನ್ನೇ ಬಂದು ಟೀಮ್ ಮಾನಿಟರಿ ಮಾಡಿ ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಸರ್ವೆ ಮಾಡಿಸಿ ಖಂಡಿತವಾಗಿಯೂ ಸರ್ಕಾರ ಈ ವರದಿಯನ್ನು ತರಿಸ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಇಟ್ಬಿಟ್ಟು ಕೂಡಲೇ ರೈತನಿಗೆ ಬರಗಾಲ ಅಂತ ಘೋಷಣೆ ಮಾಡದಿದ್ರೆ ಆ ಪರಿಹಾರಗಳು ಸಿಗೋದಿಲ್ಲ. NDRF, SDRF ನಲ್ಲೂ ಕೂಡ ಅದೇ ಹೇಳುತ್ತೆ. ಯಾಕೆಂದ್ರೆ ಇದಕ್ಕಿಂತ ಕನಿಷ್ಠವಾದ ಜುಲೈ ತಿಂಗಳು ಮುಗಿತಾ ಬಂತು. ಯಾವುದೇ 23 ಜಲಾಶಯಗಳಲ್ಲಿ ಇವತ್ತು ನೀರಿಲ್ಲ. ಕುಡಿಯೋ ನೀರನ್ನ ಸರ್ಕಾರ ಜಲಾಶಯಗಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಇದೆ. ಹಾಗಾಗಿ ನಾವು ನಿಮ್ಮ ಜಲಾಶಯಗಳನ್ನ ನಂಬ್ಕೊಂಡು ಬೆಳೆ ಇಡೋದು ಮುಂದೆ ಉಗಿದೇ ಹೋಗ್ಬಿಡಿ. ಯಾಕೆಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 2 ತಿಂಗಳಲ್ಲಿ ಯಾವ ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆನೆ ನಾವು ಮಾಡೋದಿಲ್ಲ. ಹಾಗಾಗಿ ಕಳೆದ 10 ವರ್ಷದ ಮಳೆ ಪ್ರಮಾಣವನ್ನ ಸರ್ಕಾರ ಆವರೇಜ್ ತಗೊಂಡು ಅಲ್ಲಿ ಬಂದಿದ್ದಂತ ನೀತಿಗಳ ಪ್ರಕಾರ ಕೂಡ್ಲೆ ಬರಗಾಲ ಅಂತ ಘೋಷಣೆ ಮಾಡ್ಬೇಕು. ಯಾಕೆ ಬರಗಾಲ ಘೋಷಣೆ ಮಾಡಿ ಅಂತ ಹೇಳಿ ಗಂಗಾಧರ್ ಸರ್, ಸರ್ಕಾರ ಇನ್ನೂ ಕೂಡ ಬರಗಾಲ ಅಂತ ಘೋಷಣೆ ಮಾಡಕ್ಕೆ ಇನ್ನೂ ಮುಂದೆ ನೋಡ್ತಾ ಇದೆ. ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ಸರ್ಕಾರದ ನಡೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸಚಿವರು ಯಾರು ಕೂಡ ಭೇಟಿನೇ ಕೊಡಲಿಲ್ಲ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸರ್ಕಾರಕ್ಕೆ ನಾ ಹೇಳ್ತೇನೆ, ಸರ್ಕಾರದ ಕೃಷಿ ಇಲಾಖೆ, ತೋಟಗಾರಿಕೆ, ಕೃಷಿ ಮಂತ್ರಿ ಇವತ್ತು ವಾರ್ ಪುಟ್ಟಲ್ಲಿ ಕೆಲಸ ಆಗ್ಬೇಕು. ಇಲಾಖೆಗಳು ಯಾರು ಕೂಡ ಮೌನವಾಗಿರೋದು ನೋಡಿದ್ರೆ, ಕೃಷಿ ಮಂತ್ರಿನೇ ಇಲ್ಲ. ಕೃಷಿ ಮಂತ್ರಿ ಇಲ್ಲದೆ ಮುಖ್ಯಮಂತ್ರಿ ಇದಾರಲ್ಲಪ್ಪ ರಾಜ್ಯದಲ್ಲಿ.
ಅವರ ಈ ಚೀಫ್ ಸೆಕ್ರೆಟರಿ ಏನ್ ಮಾಡ್ತಾರೆ, ಮಂತ್ರಿನೇ ಏನ್ ಹೇಳ್ಬೇಕು. ಚೀಫ್ ಸೆಕ್ರೆಟರಿ ನಾರ್ಮ್ಸ್ ಇದಾವಲ್ಲ, ಯಾತಕ್ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಇರೋದು? ಅವ್ರೇನ್ ಬರೀ ಸಂಬಳ ತಗೊಳಕ? ಅವ್ರ ಏನ್ ಮಾಡ್ತಿದ್ದಾರೆ? ಆ ಮಂತ್ರಿ ಇಲ್ಲದೆ ಇದ್ರೆ ಏನಾಯ್ತು? ಆ ಮಂತ್ರಿ ಆಮೇಲೆ ಇರ್ಲಿ, ಇವರು ಕೃಷಿ ಇಲಾಖೆ ಸೆಕ್ರೆಟರಿಗಳು, ಚೀಫ್ ಸೆಕ್ರೆಟರಿಗಳು, ಕೃಷಿ ಸೆಕ್ರೆಟರಿ, ತೋಟಗಾರಿಕೆ ಸೆಕ್ರೆಟರಿ, ಇಲಾಖೆಗಳು ಏನ್ ಮಾಡ್ತಾ ಇದ್ದಾವೆ ಅದನ್ನ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇವರೆಲ್ಲ ಮಾಡ್ಬೇಕಾ? ಈ ಸಾಧ್ಯ ವರ್ಕಿಂಗ್ ಅವರ್ಸ್ ಅಲ್ಲಿ ತಾನು ತನ್ನ ಇಲಾಖೆ ಏನ್ ಮಾಡ್ಬೇಕು ಅಂತ ಮೊದಲಿಂದ ಗೈಡ್ ಲೈನ್ ಇದ್ದೇ ಇರುತ್ತೆ. ಅದೇನು ಹೊಸದಾಗಿ ಏನು ಪ್ರತಿ ಸಾರಿ ಆದೇಶ ಮಾಡ್ಬೇಕಾಗಿಲ್ಲ. ಯಾವಾಗ ಬೆಳೆ ಕೈ ಕೊಡ್ತು, ಬೆಳೆ ಬರ್ಲಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಎಷ್ಟು ಎಕರೆ ಬಿತ್ತನೆ ಆಗಿತ್ತು, ಎಷ್ಟು ಅವರೇಜ್ ನಷ್ಟ ಆಗಿದೆ, ರೈತನಿಗೆ ಎಷ್ಟು ಹಣ ಕ್ಯಾಶ್ ಇನ್ ಟರ್ಮ್ಸ್ ಕ್ಯಾಶ್ ಅಲ್ಲಿ ಎಷ್ಟು ನಷ್ಟ ಆಯ್ತು, ಬರಬಹುದಾದಂತ ಬೆಳೆಯಿಂದ ಎಷ್ಟು ನಷ್ಟ ಆಯ್ತು, ಎಲ್ಲ ಆವರೇಜ್ ಲೆಕ್ಕ ಹಾಕಿ ಪರಿಹಾರವನ್ನ ಹೇಗ್ ಕೊಡ್ಬೇಕು ಅಂತ ನಮ್ಮ ಬ್ರಿಟಿಷ್ ಮಾಡಿರ್ತಕ್ಕಂತ ಕಂದಾಯ ಕಾಯ್ದೆಯಲ್ಲ ಇದೆ. ಕಂದಾಯ ಕಾಯ್ದೆಯಲ್ಲಿ ಹೇಳುತ್ತೆ, ಅದು ಬ್ರಿಟಿಷ್ ಮಾಡಿದ್ದು, ನಮ್ ಸರ್ಕಾರ ಮಾಡಿದ್ದಲ್ಲ. ಇಷ್ಟು ಮಳೆ ಕಡಿಮೆ ಕೈ ಕೊಟ್ಟಾಗ ಕೂಡಲೇ ಬರ ಎಂದು ಘೋಷಿಸಿ ಆ ವರ್ಷದ ಕಂದಾಯ ಕೂಡ ಮನ್ನಾ ಮಾಡಬೇಕು. ಬರೀ ಸಾಲ ಅಲ್ಲ, ರೆವಿನ್ಯೂ ಕಂದಾಯ ಕೂಡ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಮನ್ನಾ ಮಾಡಿ, ಬರಗಾಲ ಇದೆ, ರೈತನಿಂದ ತೆರಿಗೆಯನ್ನು ತಗೊಳ್ಳೋ ಅಗತ್ಯ ಇಲ್ಲ ಅಂತೇಳಿ ಮಾಡಿದ್ದ ಉದಾಹರಣೆಗಳು ನಮ್ಮ ಎದುರುಗಡೆ ಇದಾವೆ. ನಾವು ಇದಕ್ಕೆ ಪಾದಯಾತ್ರೆಗಳೆಲ್ಲ ಮಾಡಿ ಜಾಗೃತಿಯನ್ನ ಮೂಡಿಸಿದೀವಿ. ನಾನು ಹೇಳುದು, ಇವತ್ತಿನ ರಾಜ್ಯ ಸರ್ಕಾರ, ನಾನು ಮೊನ್ನೆ ಬಿಡದಿ ಭಾಗವಹಿಸಿದ್ದೆ, ಅವರಿಗೆ ಗ್ರೇಟರ್ ಬೆಂಗಳೂರು ಮಾಡೋದು ದೊಡ್ಡದಾಗಿದೆಯೇ ಹೊರತು ಆ ರೈತರನ್ನ ಗೋಳು ಇವ್ರಿಗೆ ಆಸಕ್ತಿ ಇದೆ, ಬಿಡುವಿದೆ. ಇಡೀ ರಾಜ್ಯದಲ್ಲಿ ಬರಗಾಲ ಇದೆ, ಜಲಾಶಯಗಳಲ್ಲಿ ನೀರಿಲ್ಲ ಕುಡಿಯಕ್ಕೆ, ನಾಗರಿಕರಿಗೆ ಕುಡಿಯಕ್ಕೆ ನೀರು ಹೇಗಪ್ಪ ಅಂತ ಆತಂಕದಲ್ಲಿರುವಾಗ ರೈತರಿಗೆ ನೆರವಿಗೆ ಬಂದು ಸರ್ಕಾರ, ನಾನಿದ್ದೇನೆ, ನೀವ್ ಯಾರಿಗೂ ಹೆದರಬೇಡಿ, ನಮ್ಮ ಹತ್ರ ಎಲ್ಲ ಸನ್ನದ್ಧರಾಗಿದ್ದೀವಿ, ನಿಮಗೆ ಕುಡಿಯೋ ನೀರು, ಊಟಕ್ಕೆ ದುಡ್ಡು, ನಿಮ್ ಸಾಲ ಎಲ್ಲ ಪೂರ್ತಿ ಮನ್ನಾ ಮಾಡ್ತೀನಿ ಅಂತ ಇಷ್ಟರೊಳಗೆ ಮುಖ್ಯಮಂತ್ರಿಯವರು ಘೋಷಣೆ ಮಾಡಬೇಕಾಗಿತ್ತು. ಇದು ತಡ ಆಗಿದೆ. ಈಗಲಾದ್ರೂ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ಘನತೆಯಿಂದ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಿಸಲಿ ಸೋಲ್ಬಾರ್ದು. ಕೂಡ್ಲೆ ಸರ್ಕಾರ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಎಲ್ಲಾ ಭಾಗದಲ್ಲಿ ಬರಗಾಲ ಬಂದಿರೋದ್ರಿಂದ ಏನ್ ಸ್ವಾಮಿ, 1000 ಅಡಿ ಹೋದ್ರು 1 ಇಂಚು ಕುಡಿಯಕ್ ನೀರ್ ಸಿಗ್ತಾ ಇಲ್ಲ, ಅಂತರ್ಜಲ ಬತ್ತು ಹೋಗಿದೆ, ಜಲಾಶಯಗಳಲ್ಲಿ ನೀರಿಲ್ಲ. ಶಿವಮೊಗ್ಗ ಆಗುಂಬೆ ಘಾಟಿನಲ್ಲಿ ಇವತ್ತು ನೀರಿಲ್ಲ ಅಲ್ಲಿ ಕುಡಿಲಿಕ್ಕೆ. ಇಂಥ ಪರಿಸ್ಥಿತಿ ಇರುವಾಗ ಸರ್ಕಾರಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡ್ಬೇಕೇ ಹೊರತು, ಈಗ ಅಧಿಕಾರಿಗಳನ್ನ ಬೇಜವಾಬ್ದಾರಿಯಿಂದ ಇಲಾಖೆ ಸರಿಯಾಗಿ ನಿರ್ವಹಿಸ್ತಾ ಇದ್ರೆ ಇದರ ಅರ್ಥ ಏನು ಅಂದ್ರೆ ಸರ್ಕಾರ ಅಟ್ರ ಫೇಲ್ ಆಗಿದೆ. ಆಡಳಿತಾತ್ಮಕ ವಿಷಯಗಳಲ್ಲಿ ಸರ್ಕಾರಕ್ಕೆ ಆಸಕ್ತಿ ಇಲ್ಲ, ಮುಖ್ಯಮಂತ್ರಿಗೆ ಆಸಕ್ತಿ ಇಲ್ಲ, ರಾಜಕಾರಣ ಮಾತ್ರ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ. ನಮಗೆ ಜನರ ಗೌಜಲು, ಜನರ ಕಷ್ಟಗಳು, ಕಾರ್ಪಣ್ಯಗಳು, ಸೊಸೈಟಿ, ಅರೆ ನಾಳೆ ಬರಗಾಲ ಹಿಂಗೆ ಬಂದ್ರೆ ಆಹಾರದ ಕೊರತೆ ಎಷ್ಟಿದೆ, ಕಾಯಿ ಪಲ್ಯಗಳ ಕೊರತೆ ಎಷ್ಟಾಗುತ್ತೆ, ಜನಜೀವನ ಎಷ್ಟು ಏರುಪೇರು ಆಗತ್ತೆ, ಇದು ಸರ್ಕಾರದ GDP ಮೇಲೆ ಪರಿಣಾಮ ಆಗತ್ತೆ. ಇದನ್ನ ಕೂಡ್ಲೆ ರಾಜ್ಯ ಸರ್ಕಾರ ಗಮನ ವಹಿಸಿ ನೆರವಿಗೆ ಬರಬೇಕು. ಮತ್ತೆ ಕಾನೂನು ಪ್ರಕಾರ ಮಾಡಿ, ಕಾನೂನು ಬಿಟ್ಟು ನಾವು ಮಾಡಿ ಅಂತ ಹೇಳ್ತಾ ಇಲ್ಲ, ಕಾನೂನು ಪ್ರಕಾರ ಮಾಡ್ಲಿಕ್ಕೆ ಅವಕಾಶ ಇದ್ದವರು ಕೂಡ ಸರ್ಕಾರಗಳು ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದ ತೀರ್ಮಾನಗಳ ತಗೊಂಡು ಗಟ್ಟಿ ನಿರ್ಧಾರ ತಗೊಂಡು ಪ್ರಜೆಗಳ ನೆರವಿಗೆ ನಾನು ಇದ್ದೇನೆ ಅಂತ ಆಗದೆ ಇದ್ರೆ ಇದು ಖಂಡನೆ. ನಾನು ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೃಷಿ ಆಹಾರ ಉತ್ಪಾದನೆ ಬಗ್ಗೆ ಸಂಪೂರ್ಣವಾಗಿ ನಿರಾಸಕ್ತಿಯನ್ನು ಹೊಂದಿದೆ ಇದರ ಸರ್ಕಾರ. ಇವರಿಗೆ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿರ್ತಾರೆ, ಏನೋ ಒಂದಷ್ಟು ಬೆಳೆ ಕೈಗೆ ಬರುತ್ತೆ ಅಥವಾ ಬೆಳೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಈಗ ಮಳೆ ಕೈ ಕೊಟ್ಟಿರುವಂತದ್ದು ಸಂಪೂರ್ಣವಾಗಿ ಈಗ ಬಿತ್ತನೆ ಮಾಡಕ್ ಆಗ್ತಾ ಇಲ್ಲ, ಬಿತ್ತನೆ ಮಾಡಿರುವಂತದ್ದು ಕೂಡ ಈಗ ಹಾಳಾಗಿ ಹೋಗಿರುವಂತದ್ದು, ಬೆಳೆ ಎಲ್ಲ ಕೂಡ ನಾಶ ಆಗಿರುವಂತದ್ದು. ಇಂಥ ಸಂದರ್ಭದಲ್ಲಿ
ಸರ್ಕಾರ ಈಗ ತಕ್ಷಣಕ್ಕೆ, ಯಾಕಂದ್ರೆ ಅವರು ಸಾಲ ಮಾಡಿರ್ತಾರೆ, ಮತ್ತೊಂದ್ ಕಡೆ ಅವರು ಒಡವೆ ಕುದ್ದು ಬಿಟ್ಟಿರ್ತಾರೆ, ಇಂಥವೆಲ್ಲವೂ ಕೂಡ ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಈಗ ತಕ್ಷಣಕ್ಕೆ ಏನ್ ಮಾಡ್ಬೇಕು, ಏನ್ ಘೋಷಣೆ ಮಾಡ್ಬೇಕು? ಏನಿಲ್ಲ, ಕೂಡ್ಲೆ ಅವ್ರು ಮಾಡ್ಬೇಕಾಗಿದ್ದು ಬರಗಾಲ ಅಂತ ಘೋಷಣೆ ಆಗ್ಬೇಕು. ಬರಗಾಲ ಅಂತ ಘೋಷಣೆ ಆಗ್ತಿದ್ದ ಹಾಗೆ ಆ ವ್ಯಾಪ್ತಿನಲ್ಲೇ ಬರ್ತದೆ. ಬರಗಾಲ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ ಕೂಡಲೇ ಎಲ್ಲಾ ಸೇವಾ ಸಹಕಾರದಲ್ಲಿ DCC ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಅಲ್ಲ, ಅಪೆಕ್ಸ್ ಬ್ಯಾಂಕು ಸಾಲ ಕೊಟ್ಟಿರ್ತಕ್ಕಂಥ ಎಲ್ಲಾ ಶಾರ್ಟ್ ಟರ್ಮ್ ಸಾಲಗಳು, ಬೆಳೆ ಸಾಲಗಳು ಅಂತ ಏನಂತೀವಿ, ಅವುಗಳ ಶಾರ್ಟ್ ಟರ್ಮ್ ಲೋನ್ ಅಂತ ಕರಿತೀವಿ. ಆ ಶಾರ್ಟ್ ಟರ್ಮ್ ಲೋನ್ಗಳನ್ನ ಸಂಪೂರ್ಣ ಮನ್ನಾ ಮಾಡಬೇಕು. ಅದರಲ್ಲೇ ಇನ್ನೊಂದು ಮಿಡ್ ಟರ್ಮ್ ಲೋನ್ ಅಂತ ಬರುತ್ತೆ, PLD ಬ್ಯಾಂಕ್ ಇಂದ ಕೊಟ್ಟಿರ್ತಾರೆ ಆ ನೀರಾವರಿ ಅಭಿವೃದ್ಧಿಗೆ. ಅದನ್ನ ಮಿಡ್ ಟರ್ಮ್ ಕಂತುಗಳನ್ನ ದೀರ್ಘಾವಧಿ ಕಂತುಗಳನ್ನಾಗಿ ಪರಿವರ್ತನೆ ಮಾಡಿ ಲಾಂಗ್ ಟೈಮ್ ಕೊಡ್ಬೇಕಾಗತ್ತೆ. ಈ ರೀತಿ ರೈತನಿಗೆ ಆರ್ಥಿಕವಾಗಿ ಸುಧಾರಣೆ ಕ್ರಮಗಳನ್ನು ತಂದ್ರೆ ರೈತನಿಗೆ ಮುಂದೆ ಅವನು ಈ ಬರ ಪರಿಹಾರ ಪ್ರತಿ ಎಕರೆಗೆ 50,000 ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಪ್ರತಿಪಕ್ಷದ ನಾಯಕರು ಅವರು ತಮ್ಮ ಒಂದು ಏನೋ ಪ್ರತಿಪಕ್ಷ ಸ್ಥಾನದಲ್ಲಿದ್ದು ಅವರು ಜಿಲ್ಲೆಗೆಲ್ಲ ಭೇಟಿ ಕೊಡ್ತಾ ಇದ್ದಾರೆ. ಈ ಒಂದು ಪರಿಹಾರ ಪ್ರತಿ ಹೆಕ್ಟೇರ್ಗೆ ಇಷ್ಟನ್ನು ಕೊಡಬೇಕು ಅಂತ ಆಗ್ರಹ ಹಿನ್ನೆಲೆಯಲ್ಲಿ ನೀವೇ ಹೇಳಕ್ ಬಯಸ್ತೀರ? ಅಂದ್ರೆ ಈಗ ಎಷ್ಟು ಪ್ರತಿ ಹೆಕ್ಟೇರ್ಗೆ ಎಷ್ಟು ಆಗ್ರಹ, ಎಷ್ಟು ಪರಿಹಾರ ಕೊಡ್ಬೇಕು? ಪರಿಹಾರ ಅಂತಂದ್ರೆ ನೇರವಾಗಿ ಹೇಳ್ತೀನಿ, ಪರಿಹಾರ ಬೆಳೆ ಬಂದಿದ್ರೆ ಬೆಳೆ ಪರಿಹಾರ, ಬೆಳೆನೇ ಬಂದಿಲ್ಲ. ಈಗ ನಾವು ಸಾಮಾನ್ಯವಾಗಿ ನಾವು ಈಗ ಬೆಳೆ ಹಾಕಿರ್ತೀವಿ, ಬೆಳೆ ಬೆಳೆದಿರುತ್ತದೆ, ಬೆಳೆ ಒಡೆಗೆ ಬಂದಿರುತ್ತದೆ. ಬೆಳೆ ಒಡೆ ಬಂದಾಗ ಕಾಳುಗಟ್ಟ ಸಮಯದಲ್ಲಿ ಮಳೆ ಬರದಲ್ಲಿ ಬರಗಾಲ ಆದ್ರೆ ಆವಾಗ ಬೆಳೆ ಪರಿಹಾರ ಕೊಡ್ಬೇಕು ಅಂತ ಕೇಳ್ತೀವಿ ನಾವು. ಅದು ಬೆಳೆ ಬೆಳೆದ ಮೇಲೆ ಆಗ್ತಕ್ಕಂಥ ಟ್ರಯಲ್ ಹಾರ್ವೆಸ್ಟಿಂಗ್ ಅಂತ ಮಾಡಿ, ಆ ಟ್ರಯಲ್ ಹಾರ್ವೆಸ್ಟಿಂಗ್ ಶಾಂಪಲ್ ಪ್ರಕಾರ ಎಷ್ಟು ಬೆಳೆ ಬಂದಿದೆ, ಎಷ್ಟು ರೈತರ ನಷ್ಟ ಆಗಿದೆ. ಈಗ ಹಂಗಲ್ಲ ಸರ್, ಕಾಳು ಮೊಳಕೆನೇ ಆಗಿಲ್ಲ, ಪೂರ್ತಿ ಹೋಗ್ಬಿಟ್ಟಿದೆ. ಆಗಿದ್ದಾಗ ಆ ಟ್ರಯಲ್ಲೇ ಅಗತ್ಯ ಇಲ್ಲ. ಈಗ ಟೋಟಲ್ ಆದಾಗೆ ದಿ ನಾರ್ಮಲ್ ಇಟ್ ಸೆಲ್ಫ್, ಆ ನಾಲ್ಕೇ ಹೇಳುತ್ತೆ, ಮುಂಗಾರು ಕೈ ಕೊಟ್ಟಾಗ ಮುಂದಿನ ಬೆಳೆ ಕೈಗೆ ರೈತನಿಗೆ ಕೊಡಕ್ಕಾಗ್ದಲ್ಲಿದ್ದಾಗ ಕೂಡ್ಲೆ ಅವ್ನು ಎಂಟೈರ್ ಶಾರ್ಟ್ ಟರ್ಮ್ ಲೋನ್ ಅನ್ನ ಮನ್ನಾ ಮಾಡ್ಬೇಕು. ಮತ್ತೆ ಹಾಗೇನೆ ಅವನ ಮಿಡ್ ಟರ್ಮ್ ಲೋನ್ಗಳು ಏನಿದ್ರು ರಾಷ್ಟ್ರೀಕರಣ ಬ್ಯಾಂಕ್ಗಳಾಗಿರ್ಲಿ, ಸೇವಾ ಸಹಕಾರ ಸಂಘ DCC ಬ್ಯಾಂಕ್ಗಳಲ್ಲಾಗಿರ್ಲಿ, ಅಥವಾ ಇನ್ಯಾವುದೇ ಫೈನಾನ್ಸಿಂಗ್ ಏಜೆನ್ಸಿ, ಈಗ ಪ್ರೈವೇಟ್ ಫೈನಾನ್ಸ್ಗಳು ಇದಾವೆ, ಅವ್ರನ್ನು ಒಳಗೊಂಡ ಹಾಗೆ. ಈಗ ನಾನು ಈಗಲೂ ಹೇಳ್ತೀನಿ, ಪ್ರೈವೇಟ್ ಫೈನಾನ್ಸರ್ಸ್ ಅಗ್ರಿಕಲ್ಚರ್ ಲೋನ್ ಕೊಡ್ತಾ ಇದ್ದಾವೆ, ಅವ್ರನ್ನು ಸೇರಿಸದ ಹಾಗೆ ಎಲ್ಲಾ ಸಾಲಗಳನ್ನ ವಸೂಲಿ ಕ್ರಮ ನಿಲ್ಲಿಸ್ಬೇಕು. ಯಾರು ಸಾಲ ವಸೂಲಿ ಇಲ್ಲ, ಅದ್ರ ಬದಲಾಗಿ ಎಲ್ಲಾ ಸಾಲಗಳನ್ನ ನಾನು ಏಕಗಂಟಲ್ಲಿ ಸರ್ಕಾರ ಮನ್ನಾ ಮಾಡಿದ್ದೀನಿ. ಅದಕ್ಕೆ ಸರ್ಕಾರ ಆ ಸಾಲಕ್ಕೆ ನಾನು ಹೊಣೆ, ನಾವು ಸರಿ ಮಾಡ್ಕೊತೀವಿ. ನೀವು ರೈತರು ಎದೆಗುಂಡಬಾರ್ದು. ನೀವು ದನಕರಿಗಳಿಗೆ ಮೇವು, ಕೂಲಿ ಮಾಡ್ಲಿಕ್ಕೆ ಕೂಲಿಕಾರರು, ಹಳ್ಳಿಗಳಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ. ಕೃಷಿ ಕಾರ್ಮಿಕರು ಎಲ್ಲೋ ಹೋಗಕ್ಕೆ ಬರಗಾಲದಲ್ಲಿ ಏನು ಕೆಲಸ ಇಲ್ಲಲ್ಲ ಹೊಲಗದ್ದೆಗಳಲ್ಲಿ, ಅವರಿಗೆ ಉದ್ಯೋಗ ಖಾತ್ರಿಯಿಂದ ನೇರವಾಗಿ ಹಳ್ಳಿಗಳಲ್ಲಿ ಕೆಲಸ ಕೊಟ್ಟು, ರೈತಾಪಿ ಕೂಡ ಇವತ್ತು ಉದ್ಯೋಗ ಖಾತ್ರಿ ಕೂಲಿ ಹೋಗಕ್ ತಯಾರಿದ್ದಾರೆ. 5 ಎಕರೆ ಜಮೀನು 10 ಎಕರೆ ಜಮೀನ್ದಾರು ಕೂಲಿ ಹೋಗುವಂತ ಮಟ್ಟಕ್ಕಿದೆ ಪರಿಸ್ಥಿತಿ ಇವತ್ತು. ಹಾಗಾಗಿ ಹಳ್ಳಿಗಳಲ್ಲಿ ನೇರವಾಗಿ ಉದ್ಯೋಗ ಖಾತ್ರಿಯನ್ನು ಪ್ರಾರಂಭ ಮಾಡಬೇಕು. ಅವ್ರಿಗೆ ವಾರಕ್ಕೆ ಸರಿಯಾಗಿ ಅವರಿಗೆ ಕೂಲಿ ಸಂಭಾವನೆ ಕೊಡಬೇಕು. ಹಾಗೇನೆ ರೈತನಿಗೆ ದನಕರಿಗಳಿಗೆ ಮೇವು ಬಹಳ ಕಷ್ಟ ಈಗ. ಅದಕ್ಕೆ ಅವನಿಗೆ ಎಲ್ಲೆಲ್ಲಿ ಬೋರ್ವೆಲ್ಗಳಿದೆ ಅಲ್ಲಿಗೆ ಮೇವನ್ನ ಬೆಳಿಲಿಕ್ಕೆ ಸಬ್ಸಿಡಿಯನ್ನು ಕೊಟ್ಟು, ಬಹಳ ಸಾರಿ ಕೊಟ್ಟಿದೆ ಸರ್ಕಾರ. ಬಹಳ ಸಾರಿ ನೀವು ಬೇಸಾಯ ಮಾಡ್ಬೇಡ್ರಪ್ಪ, ನಿಮ್ಮ ಜಾನುವಾರುಗಳಿಗೆ ಮೇವು ಬೆಳ್ಕೊಳ್ರಿ ಇರ್ತಕ್ಕಂಥ ನೀರಲ್ಲಿ, ಅದಕ್ಕೆ ಮೇವಿನ ಬೀಜವನ್ನು ಕೂಡ ರೈತರಿಗೆ ಕೊಟ್ಟು, ಆ ಬೀಜವನ್ನ ಬೇಗ ಶಾರ್ಟ್ ಟರ್ಮ್ ಅಲ್ಲಿ ಬೆಳೆದು ದನಿಗೆ ಮೇವು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಅನೇಕ ಸಾರಿ ಸರ್ಕಾರ ಮಾಡಿದೆ, ಹಿಂದಿನ ಸರ್ಕಾರಗಳು. ಈಗಲೂ ಕೂಡ ನಾನು ಮುಖ್ಯಮಂತ್ರಿ ಮತ್ತು ಅವರ ಕ್ಯಾಬಿನೆಟ್ ಹೇಳ್ತೇನೆ, ನೀವು ಹೈಕಮಾಂಡ್ಗೆ ಹೋಗಿ ಮಾತಾಡ್ಕೊಂಬನ್ನಿ, ನಿಮ್ ರಾಜಕೀಯ ನೀವು ಮಾಡಿ, ಬಟ್ ಅಟ್ ದಿ ಸೇಮ್ ಟೈಮ್ ಸರ್ಕಾರದ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ಹಿಂದೆ ಬೀಳಬಾರ್ದು ಅಂತ ನಾನು ಒತ್ತಾಯ ಮಾಡ್ತೇನೆ ನಿಮ್ಮ ಮೂಲಕ. ಸರ್, ಎಲ್ಲಾ ಸರ್ಕಾರಗಳು ಕೂಡ ನಾವು ರೈತರ ಪರವಾಗಿ ಇದ್ದೇವೆ, ರೈತರಿಂದಾನೇ ನಾವು ರೈತರಿಗೋಸ್ಕರ ಇದ್ದೇವೆ ಅಂತ, ರೈತರೇ ನಮ್ಮ ದೇಶದ ಬೆನ್ನೆಲುಬು, ಎಲ್ಲವೂ ಕೂಡ ಪುಂಖವಾಗಿ ಭಾಷಣವನ್ನ ಬಿಗಿತಾ ಇರ್ತಾರೆ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಕೂಡ. ಇಂಥ ಸಂದರ್ಭದಲ್ಲಿ ಈಗಿನ ಸರ್ಕಾರ ಈ ರೈತರ ಪರವಾಗಿ ಇದೆಯೇ ಅಂತ ಅನ್ಸುತ್ತಾ ತಮಗೆ?
ಇಲ್ಲ ಇಲ್ಲ, ನನಗೆ ಬರೀ ಸರ್ಕಾರ ಅಲ್ಲ ಸರ್, ಇನ್ಕ್ಲೂಡಿಂಗ್ ವಿರೋಧ ಪಕ್ಷ ನಾಮಕಾವಸ್ಥೆಗೆ ಒಂದು ಬಂದ್ಬಿಟ್ಟು ಬೆಳೆ ನೋಡ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊತಾರೆ ಹೊರತು ವಿರೋಧ ಪಕ್ಷ ಆಳುವ ಪಕ್ಷಕ್ಕೆ ಕಿವಿ ಹಿಂಡಿ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅಪೋಸಿಷನ್ ಪಾರ್ಟಿ ಶುಡ್ ಬಿ ಆಕ್ಟ್ ಅಂತ ಟೈಮಲ್ಲಿ ಆಳುವ ಪಕ್ಷವನ್ನ ಕಿವಿ ಹಿಂಡಿ ಸರ್ಕಾರವನ್ನು ಸರಿದಾರಿ ತರ್ತಕ್ಕಂಥ ಕೆಲಸವನ್ನ ಅಪೋಸಿಷನ್ ಪಾರ್ಟಿ ಮಾಡ್ತಾ ಇಲ್ಲ. ಅವರು ಸಮರ್ಪಕವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದ್ರಲ್ಲಿ ಸೋತಿದ್ದಾರೆ. ಅವರ ಸೋಲು ಆಳುವ ಪಕ್ಷಕ್ಕೆ ಒಳ್ಳೆ ದೀವಿಗೆ ಕೊಟ್ಟಂಗಾಗಿದೆ. ಹಾಗಾಗಿ ಅದೇನೇ ಇರ್ಲಿ ಅವ್ರ ರಾಜಕೀಯ, ನಾವು ನೇರ ಹೇಳ್ತೀವಿ. ಪ್ರತಿಪಕ್ಷ ನಾಯಕರು ಒಂದಷ್ಟು ಜನ ಅವರು ರಾಜಕೀಯನೋ ಅಥವಾ ಸರ್ಕಾರದ ವಿರುದ್ಧ ಮುಗಿಬೀಳಕ್ಕೆ ಏನೋ ಒಂದು ಕಾರಣಕ್ಕೋಸ್ಕರ ಈ ನಿನ್ನೆ ಮತ್ತು ಇವತ್ತು ಒಂದು ಬರ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಸಚಿವರು ಯಾರು ಕೂಡ ಬಂದಿದ್ದಾರಾ? ಇಲ್ಲ, ಸಚಿವರು ಅವ್ರು ಹೇಳ್ತಾ ಇದ್ದಾರೆ ಎಲ್ಲಾ MLAಗಳು ಅವ್ರವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ಬೇಕು, ಎಲ್ಲಾ ಜಿಲ್ಲಾ ಮಂತ್ರಿಗಳು ಅವರವ್ರ ಕ್ಷೇತ್ರದಲ್ಲಿ ತಿರುಗಾಡಬೇಕು. ಮೊನ್ನೆ ಪೇಪರ್ ಅಲ್ಲಿ ಓದ್ದೆ, MLAಗಳು ಅವ್ರ ಕ್ಷೇತ್ರದಲ್ಲಿ ತಿರುಗಾಡಿ ವರದಿಯನ್ನು ಕೊಡ್ಬೇಕು. ಜಿಲ್ಲಾ ಮಂತ್ರಿಗಳು ಯಾವ್ಯಾವ ಜಿಲ್ಲಾ ಮಂತ್ರಿಗಳಿದ್ದಾರೆ ಅವ್ರ ಜಿಲ್ಲೆಯಲ್ಲಿ ಹಾಜರಿದ್ದು ವರದಿಯನ್ನು ತರಿಸ್ಕೊಡ್ಬೇಕು. ಇಲ್ಲಿವರೆಗೆ ಒಬ್ರೇ ಒಬ್ರು MLAಗಳು ತಮ್ಮ ಕ್ಷೇತ್ರವನ್ನು ಸುತ್ತುವರೆದು ಪರಿಸ್ಥಿತಿಯನ್ನ ತಹಸೀಲ್ದಾರ, DC, AC ವರದಿ ತಯಾರು ಮಾಡಿ ರಾಜ್ಯಕ್ಕೆ ಕಳಿಸಿದ್ದ ಉದಾಹರಣೆ ಎಲ್ಲ ಸರ್ಕಾರಕ್ಕೆ. ಇಲ್ಲಿವರೆಗೂ ಯಾರೇ ಬಂದು ನಿಮ್ ನೆರವಿಗೆ ನಾವಿದ್ದೇವೆ ಅಂತ ಯಾವ MLAಗಳು ಕೂಡ ಹೇಳಿಲ್ಲ. ಅದು ವಿರೋಧ ಪಕ್ಷ ಆಗಿರ್ಲಿ, ಆಳುವ ಪಕ್ಷ ಆಗಿರ್ಲಿ, ಶಾಸಕರು ಶಾಸಕರೇ. ಅವ್ರಿಗಿರೋ ಸಂವಿಧಾನಬದ್ಧ ಹಕ್ಕುಗಳನ್ನ ಚಲಾಯಿಸ್ತಕ್ಕಂಥ ಚಟುವಟಿಕೆಯನ್ನ ಈ ಸಂದರ್ಭದಲ್ಲಿ ಜನಪರವಾಗಿ ಮಾಡ್ಬೇಕಾದಂತ ಜನಪ್ರತಿನಿಧಿಗಳು ಸಂವಿಧಾನವನ್ನೇ ಸರಿಯಾಗಿ ಜಾರಿ ತರದೇ ಇದ್ರೆ ಇವ್ರನ್ನ ಪ್ರಭುತ್ವ ಅಂತ ಹೇಳಕ್ಕಾಗತ್ತಾ ಸ್ವಾಮಿ? ಇವರಿಗೆ ಸರ್ ಬರಗಾಲ ಬಂದಿದೆ, ಪ್ರತಿ ಕ್ಷೇತ್ರದ ಎಷ್ಟು ಬೆಳೆ ಎಷ್ಟು ಬಿತ್ತನೆ ಆಗಿಲ್ಲ ಅಂತ ಗೊತ್ತಿದೆ. ರಾಕೆಟ್ ಸೈನ್ಸ್ ಅಲ್ಲ ಇದು. ಒಂದು 2-3 ದಿನದಲ್ಲಿ ಒಂದು ವಾರದಲ್ಲೇ ಕೊಡ್ಬೋದು ವರದಿ. ಇಷ್ಟು ತಡ ಮಾಡ್ತಾ ಇರುವಂತದ್ದು, ನಮಗ ಏನು ಬರಗಾಲ ಸಂಬಂಧಪಟ್ಟದ್ದು ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇರುವಂತದ್ದು, ಇದು ರೈತರಿಗೆ ಮಾಡ್ತಂತ ಒಂದ್ ರೀತಿಯಲ್ಲಿ ಮೋಸ ಅಲ್ವಾ ಇದು? ಇಲ್ಲ, ಅವ್ರು ನಾನು ಅದನ್ನೇ ಹೇಳಿಕೊಟ್ಟೆ. ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ನೋಡಿ ಸರ್ಕಾರಕ್ಕೆ ನಾನು 10 kg ಅಕ್ಕಿ ಕೊಡ್ತೀನಿ, 5 kg ರಾಗಿ ಕೊಡ್ತೀನಿ ಅಂತ ಹೇಳಕ್ ಬರುತ್ತೆ. ಆದ್ರೆ ಆಹಾರ ರೈತ ಬೆಳೆದು ತಾನೇ ಇವ್ರು 5 kg 10 kg ಅಕ್ಕಿ ಕೊಡೋದು. ಬೆಳೆನೇ ಇಲ್ದ ಈಗ ಇವ್ರಿಗೆ ಎಲ್ಲಿಂದ ತರಿಸ್ಕೊಡಕ್ ಸಾಧ್ಯ ಇದೆ? ಇಟ್ ಇಸ್ ಹೈಲಿ ಇಂಪಾಸಿಬಲ್. ಸರ್ಕಾರ ಆಹಾರ ಉತ್ಪಾದನೆ ಕಡೆಗೆ ಹೆಚ್ಚು ಗಮನ ಕೊಡ್ಬೇಕಾದ್ರೆ ಇಂಥ ಪ್ರಕೃತಿ ವಿಕೋಪ ಆದಾಗ, ಪ್ರಕೃತಿ ಮುನಿಸ್ಕೊಂಡಾಗ ತಾನು ಏನ್ ಮಾಡ್ಬೇಕು, ಅವೈಲಬಲ್ ಫೆಸಿಲಿಟೀಸ್ ನಲ್ಲಿ ಏನು ಸಾಧ್ಯವಾದ ಸವಲತ್ತುಗಳನ್ನು ಹಳ್ಳಿಯ ಜನರಿಗೆ ಕೊಟ್ಟು ಅವರ ಜೀವನ ನಿರ್ವಹಣೆ ಜೊತೆಗೆ ಆಸ್ತಿ ಸಂರಕ್ಷಣೆ, ಗೋ ಸಂಪತ್ತಿನ ರಕ್ಷಣೆಗೆ ನಾನು ಹೆಂಗೆ ನೆರವಾಗಬೇಕು ಅನ್ನೋದು ಒಂದು, ಅದು ಪ್ಯಾರಾಮೀಟರ್ ಸರ್. ಅದು ಸರ್ಕಾರದ ಜವಾಬ್ದಾರಿ. ಅದು ಅದನ್ನ ಇವರು ಇಲಾಖೆಗಳಲ್ಲಿ ಚೀಫ್ ಸೆಕ್ರೆಟರಿ ಇದ್ದಾನೆ, DC ಇದ್ದಾನೆ, AC ಇದ್ದಾನೆ, ಡಿವಿಷನಲ್ ಕಮಿಷನರ್ಸ್ ಇದ್ದಾರೆ, ಅಂಡರ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಸೆಕ್ರೆಟರಿ ಇದ್ದಾರೆ. ಏನ್ ಮಾಡ್ತಾರೆ ಇವರೆಲ್ಲ? ಯಾಕೆ ಇವರಿಗೆ ಲಕ್ಷಗಟ್ಟಲೆ ಸಂಬಳ? ಇವ್ರಿಗೆ ಸಂಡೇ ವೀಕೆಂಡ್ ಡೇಸ್ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಇವ್ರಿಗೆ ಸರ್ಕಾರಿ ವಾಹನಗಳನ್ನೆಲ್ಲ ಬಳಸ್ತಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ, ನಾಚಿಕೆ ಆಗ್ಬೇಕನ್ರಿ. ಇದಕ್ಕಿಂತ ಅವ್ಯವಸ್ಥೆ ಬೇರೆ ಇನ್ನೊಂದಿಲ್ಲ. ಇವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ. ಇದರ ಪರಿಣಾಮವನ್ನ ಈ ಸಾರಿ 28ನೇ ಎಲೆಕ್ಷನ್ಗೆ ಜನ ಬುದ್ಧಿ ಕಲಿಸ್ತಾರೆ ಇವ್ರಿಗೆ. ಅದು ಕಾದ್ ನೋಡ್ತಾ ಇರಿ. ಜನರೇನ್ ದಡ್ರಲ್ಲ, ಜನರಿಗೆ ಎಲ್ಲ ಅರ್ಥ ಆಗಿದೆ. ಅದನ್ನ ಹೇಗೆ ಮೌನವಾಗಿರ್ತಾರೆ, ಯಾವಾಗ ಸಂದರ್ಭೋಚಿತವಾಗಿ ಅದು ಬಳಕೆ ಮಾಡ್ತಾರೋ ಅದೇ ಬಳಕೆ ಮಾಡ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳ್ತೀನಿ. ರೈತರ ಮುಖಂಡರ ಸಭೆಯನ್ನು ಕರಿಬೇಕಾಗಿತ್ತು, ಮುಂದೆ ಏನ್ ಮಾಡ್ಬೇಕಾಗಿತ್ತು ಅನ್ನೋದನ್ನ ಅವರು ವರದಿ ತರಿಸ್ಕೊಳ್ಬೇಕಾಗಿತ್ತು. ಸಭೆ ಕರೆದು ಇಷ್ಟೊತ್ತಾಗ್ಲಿ ಒಂದ್ ರೀತಿಯಲ್ಲಿ ಈ ಯುದ್ಧೋಪದ ರೀತಿಯಲ್ಲಿ ವಾಕ್ಔಟ್ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿತ್ತು. ಅವು ಯಾವ ಕೂಡ ಆಗ್ಲಿಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ. MLAಗಳು ಅವ್ರ ಕ್ಷೇತ್ರಕ್ಕೆ ಬನ್ನಿ. ನಿಮ್ ಕ್ಷೇತ್ರದಲ್ಲಿ ರೈತರನ್ನ ದುಡಿತಕ್ಕಂಥ ಹಳ್ಳಿಯ ಕೃಷಿ ಕಾರ್ಮಿಕರನ್ನ ಅವರ ಪಂಗಡಗಳನ್ನ ಸ್ವಸಹಾಯ ಗುಂಪುಗಳನ್ನ ಕರೆದು ಅವರ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡ್ರಿ. ಯಾರು ಮಾಡ್ತಾ ಇಲ್ಲ. ಟೋಟಲಿ ಗವರ್ಮೆಂಟ್ ಮೆಕ್ಯಾನಿಕಲ್ ಮಿಷನರಿ ನಿರ್ವೀರ್ಯ ಆಗಿದೆ, ಸತ್ತಿದೆ ಕಣ್ರಿ. ಅವ್ರ ಉದ್ಯೋಗಗಳೇ ಬೇರೆ. ರಿಯಲ್ ಎಸ್ಟೇಟ್ಗಳು,
ಅದನ್ನ ಅಭಿವೃದ್ಧಿ ಮಾಡ್ತೀನಿ. ಜಗಳ ಹಚ್ಚೋದು, ಆ ರೈತರಿಗೆ ಜಗಳ ಹಚ್ಚೋದು ನೋಡಿ. ಆನೇಕಲ್ ತಾಲೂಕಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊತಾ ಇದ್ದಾರೆ, ಬಿಡದಿಯಲ್ಲಾಯ್ತು, ಈಗ ಹೊಸಕೋಟೆಯಲ್ಲಿ ಆಗ್ತಾ ಇದೆ. ಎಲ್ಲ ಕಡೆ ಈ ರೀತಿ ಭೂಮಿ ಅಕ್ವೈರ ಮಾಡ್ಕೊಂಡು ಜನರನ್ನ ಜಗಳಕ್ಕೆ ಹಚ್ಚಿ ಆ ಈ ಬರಗಾಲದ ಸನ್ನಿವೇಶವನ್ನ ಹೈಲೈಟ್ ಮಾಡಕ್ ಬಿಡದಲೇನೆ ದಿಕ್ಕು ಬದಲಾಯಿಸ್ತಕ್ಕಂಥ ಕೆಲಸವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಇವತ್ತು ಜನನ ಜಗಳ ಮಾಡಕ್ ಹಚ್ಚಿ ಅದನ್ನೇ ದೊಡ್ಡ ನ್ಯೂಸ್ ಮಾಡ್ಕಂತ ದಿನಚರಿಯನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಸರ್ಕಾರ ತನ್ನ ಮುಂದಿನ ಜವಾಬ್ದಾರಿಯನ್ನ ನಿರ್ವಹಿಸಲು ಸೋಲ್ತಾ ಇದೆ. ಎಚ್ಚರಿಕೆ ಹೇಳ್ತಾ ಇದೀವಿ, ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಕಡೆ ಗಮನ ಕೊಡ್ಬೇಕು. ಇತ್ತೀಚಿನ ವರ್ಷಗಳಲ್ಲಿ ಸರ್, ಈ ಮಲೆನಾಡು ಅಂತ ಭಾಗದಲ್ಲೂ ಕೂಡ ನಿಮ್ಗೆ ಮಳೆ ಕಡಿಮೆ ಆಗಿರುವಂತದ್ದು ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಬರಗಾಲ ಇದು ಒಂದ್ ರೀತಿಯಲ್ಲಿ ತೀವ್ರವಾಗಿದೆ ಅಲ್ವಾ? ತೀವ್ರ. ಅಯ್ಯೋ ಸರ್, ಶಿವಮೊಗ್ಗ ನಾನು ಹೇಳಿದ್ನಲ್ಲ, ಆಗುಂಬೆ ಕುಡಿಯೋ ನೀರಿಗೆ ಕಷ್ಟ ಆಗಿದೆ. ಪಶ್ಚಿಮ ಚಿರಾಪುಂಜಿ, ಪೂರ್ವ ಚಿರಾಪುಂಜಿ ಅಂತ ಹೆಸರಾಗಿರ್ತಕ್ಕಂಥ ಆಗುಂಬೆಯಲ್ಲಿ ಕುಡಿಯಕ್ ನೀರಿಲ್ಲ ಅಂದ್ರೆ ಇಷ್ಟ ಮೇಲೆ ಅಲ್ಲಿ ಜಲ ಪಸಿಬೇಕಾಯ್ತು. ಈಗ ಬೇಕಾದ್ರೆ ಸಣ್ಣ ಜರಿಗಳು ಹುಟ್ಟಿ ಹರಿಬೇಕಾಗಿತ್ತು, ಏನೇನು ಇಲ್ಲ ಸರ್. ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೇನೆ. ನಮ್ಮ ಸಾಗರ ಪ್ರಾಂತದಲ್ಲೇ ಇವತ್ತು ಬರಗಾಲ ಸೂಕ್ಷ್ಮ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಇಡೀ ಭಾಗದಲ್ಲಿ ಬಹಳ ಕಷ್ಟ ಇದೆ. ಈ ಸಾರಿ ನಾನು 1964-65 ಅಲ್ಲಿ ಒಂದು ಬಂದಿತ್ತು ಬರಗಾಲ. 1964-65 ನಾವು ಇನ್ನು ಕಾಲೇಜ್ ಓದ್ತಾ ಇದ್ವಿ. ಆಗ ಬಂದಿದ್ದ ಬರಗಾಲ ಇದೇ ತರ ಮುನ್ಸೂಚನೆ ಕೊಟ್ಟು ಬರಗಾಲ ಬಂದಿತ್ತು. ಇವತ್ತು ಆ ದಿನ ನಾನು ನಿರೀಕ್ಷೆ ಇವತ್ತು ಹಂಗ ಆಗ್ಬೋದೇನಪ್ಪ ಅನ್ನೋ ಭಯ, ಆತಂಕ ಇವತ್ತು ನಮ್ಮ ಹತ್ರ ಇದೆ. ನಮ್ಗೇನಿಲ್ಲ, ಹಳ್ಳಿ ಜನರಿಗೆ ದನ ಕರುಗಳು ಜೋಪಾನ ಮಾಡೋದಕ್ಕೆ ಸರ್, ಪಶು ಸಂಪತ್ತು ಹಳ್ಳಿಗಳಿರ್ತಕ್ಕಂಥ ಜಾನುವಾರುಗಳು ರಾತ್ರಿ ಹೊತ್ತು ದನಗಳ ಮುಂದ್ಗಡೆ ಹಾಕಕ್ ಹುಲ್ಲಿಲ್ದಲೆ ಹಸುವನ್ನ ಕಟ್ಟಾಕಿ ರಾತ್ರಿ ಮಲಗದಂಗೆ, ಊಟ ಮಾಡದಂಗೆ ಹಳ್ಳಿಗಳಲ್ಲಿ ಜನ ಹಸು ಜಾನುವಾರುಗಳನ್ನು ಉಪವಾಸ ಮನಸ್ಸಿ ಇವರು ಉಂಡು ಮಲಗದೆ ಹೇಗೆ? ಬಹಳ ಆತಂಕದ ಪರಿಸ್ಥಿತಿ, ಅನಿವಾರ್ಯದ ಸನ್ನಿವೇಶ ನಿರ್ಮಾಣ ಆಗಿದೆ. ಸರ್ಕಾರ ಸಮರೋಪಾದಿಯಲ್ಲಿ ಇದು ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ವಿನಂತಿ ಮಾಡ್ತೀನಿ. ತುಂಬಾ ಧನ್ಯವಾದ ಗಂಗಾಧರ್ ಸರ್ ಮಾತಾಡಿದಕ್ಕೆ. ವೀಕ್ಷಕರೇ, ಬರಗಾಲ, ಭೀಕರ ಬರಗಾಲ ಎದುರಾಗಿರುವಂತದ್ದು. ನಿಮ್ಗೆ ಸರ್ಕಾರಗಳು ಅಥವಾ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಾವು ಕೇವಲ ರೈತರ ಪರವಾಗಿದ್ದೇವೆ, ನಾವು ರೈತರಿಗೋಸ್ಕರ ಇದ್ದೇವೆ ಅಂತ ಇಷ್ಟುದ್ದ ಭಾಷಣ ಬಿಗದ ಸಾಲದು, ರೈತರ ನೆರವಿಗೆ ಧಾವಿಸ್ಬೇಕು. ಅದರಲ್ಲೂ ವಿಶೇಷವಾಗಿ ಆಡಳಿತ ಪಕ್ಷಕ್ಕೆ ಹೆಚ್ಚು ಜವಾಬ್ದಾರಿ ಇರುವಂತದ್ದು. ರಾಜಕೀಯ ಎಲ್ಲವನ್ನೂ ಕೂಡ ಬಿಟ್ಟು ರೈತರ ಒಂದು ಸಂಕಷ್ಟಕ್ಕೆ ನೆರವಾಗಬೇಕು. ಈಗ ಬರಗಾಲದ ಹಿನ್ನೆಲೆಯಲ್ಲಿ ರೈತ ಮುಖಂಡರು ಆಗ್ರಹ ವ್ಯಕ್ತಪಡಿಸ್ತಾ ಮೊದಲು ಈ ಶಾರ್ಟ್ ಟರ್ಮ್ ಲೋನ್ ಅನ್ನ ಮನ್ನಾ ಮಾಡಿ ರೈತರ ನೆರವಿಗೆ ಧಾವಿಸಿ ಅಂತ ಹೇಳ್ತಾ ಇರುವಂತದ್ದು. ಸರ್ಕಾರ ಇನ್ನಾದ್ರೂ ಕೂಡ ಬರಗಾಲದ ಹಿನ್ನೆಲೆಯಲ್ಲಿ ರೈತರ ಒಂದು ಸಂಕಷ್ಟಕ್ಕೆ ದನಿ ಆಗ್ತಾರ, ಕಾದ್ ನೋಡ್ಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.